ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಬರ್ರಿ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ನಿನ್ನೆ ರಾತ್ರಿ ನಮ್ಮ ಊರಲ್ಲಿ ಮಳೆ ಆಗ್ಯದ ನೋಡ್ರಿ. ಭಾಳ ಜೋರಾಗಿತ್ತು ಮಳೆ. ನಿಮ್ಮ ಊರಲ್ಲಿ ಮಳೆ ಆಗ್ತಾ ಇದೆ ಇಲ್ಲ ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಫ್ರೆಂಡ್ಸ. ನೋಡ್ಬೋದು ಎಲ್ಲ ಗಿಡದಾಗ ನೀರು ನಿಂತಾವ. ಹಾಗೆ ಪೇರು ಹಣ್ಣು ತೋರ್ಸಕತ್ತೀನಿ ನೋಡ್ರಿ. ಎಷ್ಟು ಸಣ್ಣ 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 ಬಿಟ್ಟಾವತ್ತಿ. ಈಗ ಪೇರು ಹಣ್ಣು ಆಲಕತ್ತವ್ರಿ. ಆದಾಗ ಈಗ ಹಂಗೆ ಮಳೆ ಹತ್ತಂದಾಗ ಎಲ್ಲ ಹುಳ ಬೀಳ್ತಾವೆ ನೋಡ್ರಿ ಪೇರು ಕಾಯ್ದಾಗ. ಹಂಗಾಗಿ ಏನು ಮಾಡಬೇಕಂತ ಗೊತ್ತಿಲ್ಲ. ಈಗ ಹೂವಿನ ಗಿಡ ಅಂತ ತೋರ್ಸಕತ್ತೀನಿ ನೋಡ್ರಿ. ಅದು ಭಾಳ ಅಂದ್ರೂ ಒಂದು 10 ವರ್ಷದಿಂದ ಗಿಡ ಅದ. ಈಗ ಅಷ್ಟು ಇದು ಹೂವು ಆಗುವಲ್ಲು. ಈಗ ಜೂನ ಮಿರ್ಗ ಇರ್ತದಲ್ರಿ, ಆವಾಗ ಇದೆಲ್ಲ ಕಟ್ ಮಾಡ್ಬೇಕಂತ ಅಂದ್ಕೊಂಡೆವು. ಆಮೇಲೆ ಮತ್ತೆ ಚಿಗಿ ತಂದಾಗ ಆವಾಗ ಹೂವು ಚಲೋ ಆಗ್ತಾವೆ. ಒಟ್ಟ ಕಟ್ ಮಾಡಿಲ್ಲ ನಾವು. ಹಾಗಾಗಿ ಪೂರಾ ಹೂವನೇ ಆಗವಲ್ರಿ ಭಾಳ. ಅಲ್ಲಿ ಇಲ್ಲಿ ನಾಲ್ಕು ಅಷ್ಟೇ ಆಲಕತ್ತಾವ. ಇಲ್ಲಂದಾಗ ಒಂದೊಂದು ಬುಟ್ಟಿ ಅಷ್ಟು ಹೂವು ಬರ್ತೀವಿ. ನೀವು ನೋಡ್ಬೋದು ನನ್ನ ಮೊದಲಿನ ವ್ಲಾಗ್ನಾಗ ಹೂವು ಭಾಳ ಹತ್ತಿವ್ರಿ ಅವಾಗ. ಈಗ ಹೂವು ಭಾಳ ಕಡಿಮೆ ಆಲಕತ್ತಾವ. ಬರೀ ಇವತ್ತಿನ ಅಡುಗೆ ಏನು ಮಾಡಕತ್ತೀನಿ ಅಂತ ತೋರ್ಸತ್ತೀನಿ. ಚಪಾತಿ ಹಿಟ್ಟು ನಾದಿಟ್ಟಿನಿ ನೋಡ್ರಿ. ಚಂದ ಮಿದ್ದು ನಾದಬೇಕ್ರಿ ಫ್ರೆಂಡ್ಸ. ಸ್ವಲ್ಪ ನೀರು ಹಾಕ್ಕೊಂಡು ಇವತ್ತಿನ ಅಡುಗೆ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ತೀನಿ ನೋಡ್ರಿ. ಇವತ್ತು ಬದ್ನಿಕಾಯಿ ಪಲ್ಯ ಜರ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ರೆಸಿಪಿನೂ ತೋರಿಸ್ತೀನಿ. ಮತ್ತು ಚಪಾತಿ ಯಾವ ರೀತಿ ಮಾಡ್ತೀನಂತ ಚಪಾತಿ ರೆಸಿಪಿನೂ ತೋರಿಸ್ತೀನಿ ರೀ. ನಾ ಬದ್ನಿಕಾಯಿ ಪಲ್ಯಕ್ಕೆ ಉಳ್ಳಾಗಡ್ಡಿ, ಟೊಮಾಟೊ ಮತ್ತು ಒಂದು 3 ಬದ್ನಿಕಾಯಿ ತೊಗೊಂಡೇನಿ ರೀ. 3 ಬದ್ನಿಕಾಯಿ ಕೊಯ್ಲಾಕತ್ತೀನಿ. ಅವನು ಎಲ್ಲ ಕೊಯ್ದು ಹಿಟ್ಟು ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದಾಗ ಚಂದ ಉಬ್ಬಿ ಚಲೋ ಬರ್ತಾವೆ ನೋಡ್ರಿ ಚಪಾತಿ. ಹಿಟ್ಟು ನಾದ ಮುಂದೆ ಅದು ವಿಡಿಯೋ ಮಿಸ್ ಆಗ್ಯದ್ರಿ ಫ್ರೆಂಡ್ಸ. ಹಂಗಾಗಿ ಅದು ಎಣ್ಣೆ ಹಾಕೋದು ಇದು ತೋರಿಸ್ಲಿಲ್ಲ ರೀ. ಈಗ ನೋಡ್ರಿ, ನಾನು ಬದ್ನಿಕಾಯಿ ಪಲ್ಯ ಮಾಡೋಕೆ ಏನು ಮಾಡಕತ್ತೀನಪ್ಪ ಅಂದಾಗ ಶೇಂಗಾ ಹುರಿಲತ್ತೀನಿ ನೋಡ್ರಿ. ಶೇಂಗಾ ಹುರಿದು ಮತ್ತು ಹಸಿಮೆಣ್ಸಿಕಾಯಿ ಹಾಕಿ ಇವತ್ತು ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ. ಭಾಳ ಸೂಪರ್ ಬರ್ತದೆ ರೀ. ಟೇಸ್ಟ್ ಅಷ್ಟು ಚಂದ ಬರ್ತದೆ ಅಂದಾಗ ಈ ಥರ ಒಮ್ಮೆ ಮಾಡಿ ನೋಡಿ. ಮತ್ತು ಈಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಹಸಿಮೆಣ್ಸಿನ್ಕಾಯಿ ಹುರಿಲಾಕತ್ತೀನಿ ನೋಡ್ರಿ. ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಹುರಿದು ಅದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಮತ್ತು ಬೆಳ್ಳುಳ್ಳಿ ಮತ್ತು ಅಲ್ಲನೂ ಹಾಕಬೇಕು ನೋಡ್ರಿ. ಇದ್ರಾಗ ನಾನು ಹಾಕೀನಿ. ಅದಾಗ ಮಿಸ್ ಆಗ್ಯದ. ನಾನು ಮುಂಜಾನೆ ಭಾಳ ಗಡಬಡ ಇರ್ತದ್ರಿ ಫ್ರೆಂಡ್ಸ. ಹಾಗಾಗಿ ನಂಗೆ ವ್ಲಾಗ್ ಮಾಡೋಕೆ ಆಗ್ತಾಯಿಲ್ಲ ನೋಡಿದ್ರಿ ಮುಂದೆ. ಈಗ ನೋಡ್ರಿ, ನಾನು 1 ಚಮಚ ಅಷ್ಟು ಎಣ್ಣೆ ಹಾಕೀನಿ. ಸಾಸಿವೆ ಜೀರಿಗೆ ಹಾಕೀನಿ ಮತ್ತು ಉಳ್ಳಾಗಡ್ಡಿ ಹಾಕ್ಲಾಕತ್ತೀನಿ ರೀ. ಅದಕ್ಕೆ ಒಗ್ಗರಣೆಗೆ ಇವು ಚಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರತ್ತನ ಎಣ್ಣೆಯಾಗ ಫ್ರೈ ಮಾಡಬೇಕು. ಆಮೇಲೆ ಈಗ ಟೊಮೊಟೊ ಹಾಕಿ ನೋಡ್ರಿ. ಟೊಮೊಟೊ ಹಾಕಿ ನಂತರ ಈಗ ಸ್ವಲ್ಪ ಅರಿಶಿನ ಹಾಕ್ಲಾಕತ್ತೀನಿ. ಮತ್ತು ಅದು ಏನೆಲ್ಲ ಮಿಕ್ಸರ್ಗೆ ಹಾಕಿನಲ್ರಿ, ಶೇಂಗಾ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಅಲ್ಲ ಇಷ್ಟೆಲ್ಲ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕಿ ನೋಡ್ರಿ. ಇದು ಹಾಕಿದ ನಂತರ ಈಗ ಬದ್ನಿಕಾಯಿ ಹಾಕ್ಲಾಕತ್ತೀನಿ ನೋಡ್ರಿ. ಸಣ್ಣ ಹೆರ್ಚಿನ ಬದ್ನಿಕಾಯಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೆರ್ಚ್ಕೊರಿ. ಈಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಬೇಕ್ರಿ. ಮತ್ತು ಜರ ಸಕ್ಕರೆ ಹಾಕ್ಬೇಕ್ರಿ ಫ್ರೆಂಡ್ಸ. ಸಕ್ಕರೆ ಹಾಕೋದು ಇಲ್ಲಿ ಮಿಸ್ ಆಗೈತಿ. ಹಾಗಾಗಿ ಹೇಳಕತ್ತೀನಿ ನಿಮಗೆ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೀನಿ. ಈಗ ಸ್ವಲ್ಪ ಚೆಂದಾಗಿ ಕುದಿಬೇಕು. ಅದು ಕುದಿಯತನ ಇಲ್ಲಿ ಚಪಾತಿ ಮಾಡೋಣ ಬರ್ರಿ. ಚಪಾತಿ ನೋಡ್ರಿ, ನಾ ಈಗ ಹಿಟ್ಟು ಹಚ್ಚಿ ಮಾಡಾಕತ್ತೀನಿ. ಹಿಟ್ಟು ಹಚ್ಚಿ ಚಪಾತಿ ಮಸ್ತ್ ಆಗ್ತಾವ್ರಿ ಫ್ರೆಂಡ್ಸ. ಉಬ್ಬುತ್ತಾವ ಮತ್ತು ಮೆತ್ತಾಗತ್ತಾವ ನೋಡ್ರಿ. ಈಗ ನೋಡ್ರಿ, ನಾ ಈ ಥರ ಲಟ್ಟಿಸ್ಲತ್ತೀನಿ. ಅದಕ್ಕೆ ಅದು ಕಾಣತ್ತದ ಅನ್ಕೊಂಡಿದ್ದೆ, ಅದಾಗ ಕಾಣಿಸಲ್ಲಾಗ್ಯದ ನೋಡ್ರಿ ಅಷ್ಟು. ಈಗ ಮೊದಲು 1-2 ಚಪಾತಿ ದಮ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ರೀ. ಆಮೇಲೆ ಅದು ಡಬ್ಬಿಗೆ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ಇಲ್ಲಾಂದಾಗ ಅವ್ರು ಊಟನೇ ಮಾಡಲ್ರಿ. ಒಟ್ಟು ತೆಳ್ಳಗಿದ್ದವನು 2 ಚಪಾತಿನೇ ತಿಂತಾರೆ. ಹಾಗಾಗಿ ಸ್ವಲ್ಪ ದಮ್ ಮಾಡ್ತೀನಿ ನಾ. ನೋಡ್ಬೋದು ಎಷ್ಟು ಮಸ್ತಾಗಿ ಉಬ್ಬುತ್ತಾವತ್ತಿ. ಭಾಳ ಚಲೋ ಆಗ್ತಾವ್ರಿ ಫ್ರೆಂಡ್ಸ. ಒಮ್ಮೆ ಈ ಥರ ಎಣ್ಣೆ ಅದು ಹಾಕಿ ಹಿಟ್ಟು ಚಂದ ಮಿದ್ದಿ ಸ್ವಲ್ಪ ನೀರು ಹಾಕಿ ನಾದಿ ಒಂದು ಸರಿ ಚಪಾತಿ ಮಾಡಿ ನೋಡ್ರಿ. ಅಷ್ಟು ಚಂದ ಆಗ್ತಾವ ಅಂದಾಗ ಕೇಳಬಾರ್ದು. ಈಗ ನೋಡ್ರಿ, ಮತ್ತೊಂದು 3ನೇ ಚಪಾತಿ ಅದು. ಫಸ್ಟಿಂದ ಚಪಾತಿ ಅಷ್ಟು ಚಲೋ ಬೇಯಂಗಿಲ್ಲ ರೀ. ಆಮೇಲೆ ಹಂಗೆ ಹಾಕ್ಕೊತ ಬರ್ತೇವೆ ನೋಡ್ರಿ. ಅಷ್ಟು ಚಲೋ ಹೇಳ್ತಾವೆ ಹಂಚಿನಾಗ ನೋಡ್ರಿ. ಎಷ್ಟು ಚಂದ ಉಬ್ಬ್ಯದ ಅಂದಾಗ. ನೀವು ಚಪಾತಿ ಯಾವ ರೀತಿ ಮಾಡ್ತಿರತ್ತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಅಂದಾಗ. ಒಬ್ಬೊಬ್ರು ತಗಡ ಮ್ಯಾಗ ಮಾಡ್ತಾರೆ, ಒಬ್ಬೊಬ್ರು ಹಿಟ್ಟು ಹಚ್ಚಿ ಮಾಡ್ತಾರೆ. ನಾನು ಮೊದಲು ತಗಡದ ಮ್ಯಾಗೇನು ಮಾಡ್ತಿದ್ರಿ. ನೀವು ಮೊದಲಿನ ವೀಡಿಯೋ ಅದು ನೋಡು ಗೊತ್ತಿರ್ಬೋದು.
ಈಗೀಗ ನಾನು ಹಿಟ್ಟು ಹಚ್ಚಿ ಮಾಡಾಕತ್ತೀನಿ. ಎಣ್ಣೆ ಭಾಳ ಉಂಡೂ ಆರೋಗ್ಯಕ್ಕೆ ಒಳ್ಳೇದಲ್ಲಂತ ಈ ಥರ ಹಿಟ್ಟು ಹಚ್ಚಿ ಚಪಾತಿ ಮಾಡಾಕತ್ತೀನಿ ನೋಡ್ರಿ. ಮೆತ್ತಗೆ ಚಂದ ಆತವ್ರಿ. ಈಗ ಚಪಾತಿ ಅದೆಲ್ಲ ಮಾಡೋದಾಗೈತೆ ರೀ. ಈಗ ಬರ್ರಿ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟುನು. ಇವತ್ತು ಅನ್ನ ಮಾಡಿಲ್ರಿ ಫ್ರೆಂಡ್ಸ, ಯಾಕಂದ್ರೆ ನಿನ್ನೆ ರಾತ್ರಿ ಮಾಡಿದ ಅನ್ನ ಭಾಳ ಇತ್ತು. ಹಾಗಾಗಿ ಒಂದು ಚಪಾತಿ ಎಕ್ಸ್ಟ್ರಾ ಕಟ್ಟಿಬಿಡ್ತೀನಿ ನಮ್ಮ ಮನೆಯವರಿಗೆ. ಅನ್ನ ಮಧ್ಯಾಹ್ನದಾಗ ಇರಲಿಲ್ಲ ಅಂದ್ರೆ ನಡಿತೈತಿ. ಹಂಗಾಗಿ ಇವತ್ತು ಅನ್ನ ಮಾಡಲಿಲ್ಲ. ಮತ್ತು ಅನ್ನ ಸಾರು ಎರಡೂ ಇದ್ದೀವಿ ರೀ ರಾತ್ರಿದು. ಈಗ ಬರೀ ಪಲ್ಯ ಚಪಾತಿ ಅಷ್ಟೇ ಮಾಡಿದ್ದು. ಮುಂಜಾನೆ ಭಾಳ ಅಂದ್ರೆ ಭಾಳ ಗಡಬಡ ಇರ್ತೈತೆ ರೀ. ಅವರು ಹೋಗ್ತಾರೆ ಕೆಲಸಿಗೆ, ಮತ್ತೆಲ್ಲ ಮಾಡ್ಕೊಂಡು ಮಾಡ್ಬೇಕಲ್ರಿ. ಕಸ ಪಿಸ ರಂಗೋಲಿ ಜಳಕ. ಈಗ ನೋಡ್ರಿ ಪಲ್ಯ ಎಷ್ಟು ಮಸ್ತ್ ಆಗ್ಯದಂತ ತೋರ್ಸಕತ್ತೀನಿ ನೋಡ್ರಿ. ನೀರು ಸ್ವಲ್ಪ ಹಿಂಗೆ ತನನೇ ಕುದಿಸಿದ. ಈ ಥರ ಒಮ್ಮೆ ಮಾಡಿ ನೋಡ್ರಿ. ಹಸಿಮೆಣ್ಸಿಕಾಯಿ ಹಾಕಿ ಬದ್ನಿಕಾಯಿ ಪಲ್ಯ ಮಸ್ತ್ ಆಗ್ತದ. ನೋಡ್ಬೋದು ಯಾವ ರೀತಿ ಆಗ್ಯದಂತ ತೋರ್ಸಕತ್ತೀನಿ ನೋಡ್ರಿ ನಿಮಗೆ. ಕಲರು ಮಸ್ತ್ ಬಂದಿತ್ತು ರೀ, ಮತ್ತು ಟೇಸ್ಟೂ ಅಷ್ಟೇ ಮಸ್ತಿತ್ತು. ನನ್ನ ರೆಸಿಪಿ ಇಷ್ಟ ಆಗಿ ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಮುಂದೂ ನಾನು ರೆಸಿಪಿ ಶೇರ್ ಮಾಡ್ತೀನಿ ನನ್ನ ಬ್ಲಾಗ್. ಅಗದಿ ಸಿಂಪಲ್ ರೆಸಿಪಿ ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ. ಹಂಗೆ ಸಿಂಪಲ್ ಅಡುಗೆ ಅಂತ ಭಾಳ ಇಷ್ಟ. ಹೆಚ್ಚು ಮಸಾಲೆ ಅದು ಏನೂ ಯೂಸ್ ಮಾಡಂಗಿಲ್ಲ ನಾ. ಹಾಗಾಗಿ ನಿಮಗೆ ಹೇಳೋದು ನೋಡ್ರಿ. ಇವತ್ತಿನ ವ್ಲಾಗ ನಾನು ಇಲ್ಲೇ ಮುಗಿಸ್ತೀನಿ ರೀ ಫ್ರೆಂಡ್ಸ. ಮತ್ತು ಮುಂದಿನ ವ್ಲಾಗ್ನ ಸಿಗ್ತೀನಿ. ನನ್ನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತು ಹೊಸಬ್ರು ನೋಡಕತ್ತೀರಂದಾಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಸ್ವಲ್ಪ ವೀಡಿಯೋ ಲೆಂತ ಕಡಿಮೆ ಹಾಕಕತ್ತೀನಿ ನಾನು. ಇಲ್ಲೇನು ತೋರ್ಸಕತ್ತೀನಿ ಅಂದಾಗ ನಮ್ಮ ಮನೆಯವರು ಬಂದಾರ ಈಗ. ಹಾಗಾಗಿ ಚಹಾ ಮಾಡಕತ್ತೀನಿ ಅಂತ ಹೇಳಕತ್ತೀನಿ ರೀ. ಬಾಯ್ ರೀ ಫ್ರೆಂಡ್ಸ್.